ಕಮಲ ಹೊಸಾದ ಉಟ್ಕೊಂಬಂದ್ಬಿಡುವ ಮನ್ ಸೀರೆ ತಂದಿದ್ದೆಲ್ಲ ಅದನ್ನ ಉಟ್ಕೊಂಬಂದ್ಬಿಡು. ಊರಿಗೆ ಹೋಗೋ ಮುಂದೆ ಚಂದ ಅನಿಸ್ತೈತಿ, ಅದನ್ನ ಉಟ್ಕೊಂಬ. ಅಲ್ವ ಇನಿ ಮತ್ತೆ ಅಲ್ಲಿ ಏನಾರ ಹಬ್ಬ ಇದ್ದಾಗ ಉಟ್ಕೋತಿದ್ದಲ್ಲ ಹೊಸ ಸೀರೆ, ಹಂಗೆ ಇಟ್ಕೊಂಡು ಹೋಗ್ತೀನಿ ತಗೋರಿ. ಈಗ ಒಂದು ಇದ್ದಿದ್ದು ಯಾವ್ದಾರು ಉಟ್ಕೊಂಡು ಹೋಗ್ತೀನಿ ನಂದು. ಏ ಬ್ಯಾಡ್ವಾ, ಸೀರೆ ತಂದೇನಿ ಉಟ್ಕೊಂಡು ಹೋಗು. ಮತ್ತೆ ಹಂಗೆ ಹೋಗ್ಬೇಡ, ಮತ್ತೆ ಯಾವಾಗ ಉಟ್ಕೋತಿ ಏನಲ್ಲೇ ಮತ್ತೆ ಉಟ್ಕೊಳ್ಳು ಅಂತ ಏನು ಹೋದ್ ಕೂಟ್ಲೆ ಮತ್ತೆ ನಿಂದು ಯಾವ್ದಾರ ಒಂದು ಪತ್ಲ ಉಟ್ಕೊಳ್ಳಿ ಅಂತ ಹೇಳಿದೆ. ಈಗ ಉಟ್ಕೊಂಡು ಹೋಗುವ, ನಮಗೂ ಇದಾಕತಿ, ಸಮಾಧಾನ ಅನಿಸ್ತೈತಿ. ಉಟ್ಕೊಂಡು ಹೋಗಿ ಚಂದ ಆಕತಿ. ಹ್ಞೂ ಆಯ್ತು ಬಿಡವ, ಇನ್ನು ಹಂಗಾರೆ ನೀವು ತಂದಿದ್ದೆ ಸೀರೆ ಉಟ್ಕೋತೀನಿ ರೀ. ಎಲ್ಲೈತಿ? ಏ ಕಪಾಟ್ನಾಗ ಐತೆ ನೋಡವ. ಏ ರತ್ನ, ಅತ್ತಿ ಸೀರೆ ಕೊಡಿ ಇಲ್ಲೇ. ಪೂರಿ ಕಟ್ಟೋದು ಬುತ್ತಿ ಎಲ್ಲ ಚಂದ ಕಟ್ಟು ಒಂದ ಕಡೆ ಇಟ್ಟೆನವ, ಮತ್ತು ಮರಿಲಿ ಬಿಡ್ಲಿ ಅಂತ ಹೇಳಿ ಎಲ್ಲ 3 ಥರ ಪಲ್ಯ, ಚಟ್ನಿ, ಬಾಣ, ಚಪಾತಿ ಎಲ್ಲ ಒಂದ ಕಡೆ ಹಾಕಿಟ್ಟೇನಿ. ಅವರು ಅರ್ಬಿ ಅದು ಇಟ್ಕೊಂಡಾರಂತ ಅವರು. ಆತಲ್ಲ ಮತ್ತೇನು ಇಡೋದೇನಿಲ್ಲ. ಜೋಳದ ನುಚ್ಚುನು ಇದನ್ನು ಹಾಕಿಸಿಟ್ಟಿದ್ದೆ, ಕಟ್ಟಿಟ್ಟೇನು ಅದನ್ನು. ಒಮ್ಮೆ ಕಮಲಾನ್ ಕೇಳ್ತೀನಿ ತಡಿ, ಇಟ್ಕೊಂಡ ಇಲ್ಲ ಇಟ್ಕೊಂತ ಹೇಳಿದ್ನೆ. ಕಮಲಾ ಏನು ಮೈನಿ? ಜೋಳದ ನುಚ್ಚು ಹೊಡಿಸಿಟ್ಟಿದ್ನಲ್ವ, ಚೀಲಕ್ಕೆ ಹಾಕಿ ಇಟ್ಕೊಂಡು ತಂದಿದ್ದೆ. ಹಾಕಿಟ್ಕೊಂಡೆ ನಾನು. ಒಳಗೆ ಬುತ್ತಿ ಅದು ಕಟ್ಟಾಕತ್ತಿದ್ದೆ ನಾನು, ಮತ್ತೆ ಸಾರಿದ್ನೆ ಅದಕ್ಕೆ ಹಾಕೋ ಇಟ್ಕೊಂಡಾಗಿಲ್ಲ ಅಂತ ಕೇಳ್ಕರದೆ. ಹಾಕಿಟ್ಕೊಂಡ ವೈನಿ. ಹೌದನವ, ಬೇಷ್ ಆತ್ ಬಿಡ. ಹಂಗಾರೆ ಹೋಗುವ, ತಯಾರಾಗಿ ಬಾ ನೀನು. ಹ್ಞೂ ವೈನಿ, ಬಂದೆ, ಒಂದು 2 ನಿಮಿಷ ಬಂದೆ. ಕಮಲಾರ್ ತಯಾರಾದ್ರ ಸಾವಿತ್ರಿ? ಹ್ಞೂ ರೀ, ಮೊನ್ನೆ ಹೊಸ ಸೀರೆ ತಂದಿದ್ವಲ್ಲ ಅದನ್ನ ಉಟ್ಕೊಂಡು ಹೋಗುವ ಅಂತಂದೆ. ಉಟ್ಕೊಂಬರಕ್ಕೆ ಹೋಗ್ಯಾಳ್ರಿ. ಹೌದನ? ಹ್ಞೂ ಆತ ಎಲ್ಲ ಕಟ್ಟಿದೆ ಬುತ್ತಿ ಅದನ್ನ. ಈ ತೆಗಿಟ್ಬಿಡ್ರಿ ಹೊರಗೆ ಚೀಲ ಅವನ್ನ, ನಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಳಿಸಿ ಬರ್ತೇನೆ. ಈಗ ಬರ್ತಾರ ನಿಮ್ಮ ಅಣ್ಣಾರು, ಅಲ್ಲಿ ತನ ಬಂದ್ಬಿಟ್ಟು ಬರ್ತಾರ ಭೇಟಿಯಾಗಿ ಅಂತಂದ್ರೆ ಬ್ಯಾಡ ನಗ್ತಾವ್ರಿ. ನಾ ಎಷ್ಟೇ ಇದೆ ಚೀಲ ಅದು ವಜನಕ್ಕವ ಬೇಡ, ಹಂಗೆ ಏನು ಹೊಕ್ಕಿ ನೀನು. ಮತ್ತು ಅವರು ಬರಾಕತ್ತಿದ್ರು ಕರ್ಯಾಕ, ಲಕ್ಷ್ಮೀರಪ್ಪರು. ಬ್ಯಾಡ ಬಿಡ್ರಿ, ಜೋಡದೇವಿ ಲಕ್ಷ್ಮೀ ಇದೆ, ನಾನು ಬರ್ತೇವೆ ಅಂತ ಅಂದ್ಲು. ಅದಕ್ಕೆ ನಿಮ್ಮ ಅಣ್ಣರ್ನಾರು ಕರ್ಕೊಂಡು ಹೋಗುವ ಅಂತಂದ್ರೆ ಬ್ಯಾಡ ನಗತಾವ್ರಿ. ಬಾರ್ವಾ ಕಮಲ, ಆಯ್ತಾ ಬಾ, ಅರ್ಶನ ಕುಂಕುಮ ಹಚ್ಕೊಂಡು. ರತ್ನ, ಹೂ ಕೊಡೆಯವ ಅತ್ತಿಗೆ ಲಕ್ಷ್ಮಿಗೆ ಇದನ್ನು ಪೋಣಿಸಿದ್ದೆಲ್ಲ. ಹ್ಞೂ ಅವತ್ತ ಬರ್ತೇನೆ. ಅತ್ತಿಗೆ ಇಟ್ಟೇನಿ, ಲಕ್ಷ್ಮಿ ನೀನು ಇಟ್ಕೋವ, ನಿನಗೂ ಪೋಣಿಸಿ ತಡಿ ಕೊಡ್ತೇನೆ. ಕಮಲ, ನಾ ಊರ್ತನ ಬರ್ತೇನೆ ನಡಿವ, ಏನು ಇಬ್ಬರನ್ನ ಕಳಿಸ್ಬೇಕು? ಬ್ಯಾಡಣ್ಣ, ಮತ್ತೆ ಯಾಕೆ ಸುಮ್ಮನೆ ಲಕ್ಷ್ಮಿ ಅದಾಳ, ನಾವು ಬೇಕಾಗಿದ್ರೆ ಬಂದ್ಬಿಡಪ್ಪ ಅಣ್ಣ ಅಂತಿದ್ದೆ. ಬೇಡ, ಲಕ್ಷ್ಮಿ ಅದಾಳ, ಏನು ಚೀಲ ವಜ್ಜನ ಬುತ್ತಿದೊಂದು ಅರ್ಬಿದೊಂದು ಐತಿ. ಬೇಡ ಮತ್ತು ಸುಮ್ಮನೆ ಹೊಲ್ತಾ ಕೆಲಸ ಕಡ್ಲಿ ಹೋವು ಸುಳ ಹಿಂದುಳಿತಾವು. ಬೇಡ, ನೀವು ಹೊಲಕ್ಕೆ ಅದು ಹೋಗ್ರಿ. ಮತ್ತೆ ಭೇಟಿಯಾಗ್ಯಾವಲ್ಲ, ಮತ್ತೆ ಬರ್ತೇವಿ. ಮತ್ತೆ ಬರ್ರಿ ನೀವು ಸುಗ್ ಮುಗಿತಂದ್ರೇನ ಇವ್ರನ್ನ ವೈನಿಯರ್ನ ರತ್ನ ಕರ್ಕೊಂಡು ಬಾ ನೀನು. ಹ್ಞೂ ಬರ್ತೇನೆ ತಗೋ. ಅತ್ತಿ ಕಾಲ್ ಕೊಡು, ನಮಸ್ಕಾರ ಮಾಡ್ತೀನಿ. ಮತ್ತೆ ಬಾ ಅತ್ತಿ. ಹ್ಞೂ ಬರ್ತೇನೆ, ನೀವು ಬರೀವಾ. ಈಗ ಪರೀಕ್ಷೆ ಮುಗಿದ್ಮ್ಯಾಗ ಅವ್ರನ್ನ ಅಪ್ಪನ್ನ ಕರ್ಕೊಂಬಾರವ ಏನು? ಹ್ಞೂ ಅತ್ತಿ, ನೀನು ಆರಾಮಿರಿ. ಬರ್ತೇವತ್ತಿ. ಮತ್ತೆ ಬಾ ಅತ್ತಿ ನೀನು. ಮಾವು ಹೋಗಿ ಬರ್ತೇವಿ. ಹ್ಞೂ ಹೋಗಿ ಬರ್ರಿ. ಎದೆ ಕಳ್ತೀರಿ ಅಳಬಾರ್ದಂಗೆ. ಏ ಸಾವಿತ್ರಿ, ನೀನು ಅವ್ರನ್ನ ಅಳುವಾರನ್ನ ರಂಸೋದು ಬಿಟ್ಟು ಮತ್ತೆ ನೀ ಅಳಾಕತ್ತೀನಿ. ಅಳಬಾಡವ ಲಕ್ಷ್ಮಿ. ಕಮಲ ಸುಮ್ಮನೆ ಆಗುವ, ಹೋಗು ಮುಂದೆ ನೀವು ತೊಗೊಂತ ಹೋದ್ರೆ ನಮಗೂ ಸಮಾಧಾನ ಆಗೋದಿಲ್ವಾ? ಮತ್ತೆ ಬರ್ತೇವೆ ನಾವು, ಸುಗ್ಗಿಯದು ಮುಗಿತು ಅಂದ್ರೆ ಬರ್ತೇವೆ ಲಕ್ಷ್ಮಿ. ಹೋಗಿ ಬರ್ತೇವ ವೈನಿ. ಇಲ್ಲಿ ಬಿಡವ, ಹೋಗಿ ಬರುವ, ಆರಾಮಿರ್ರಿ ಏನು? ಕೆಲಸಂಗ ಇರುವ ಮನ್ಯಾಗ ಹೊತ್ತತಿ ಚಂದಾಗ ಊಟ ಅದು ಮಾಡುವ ನೀನು. ಇದ್ರ ಕೆಲಸಂಗ ಇರುವ ಮನ್ಯಾಗವು ಎಳೆ ಸರಿ ಚಂದಾಗ ಊಟ ಮಾಡಿ ಆರಾಮಿರಿ. ನಾವು ಆರಾಮಿರ್ತೇವೆ, ಬರ್ತೇವೆ. ತಗೋತ ಹೋಗ್ಬೇಡವ, ಬರ್ತೇವೆ. ಮನ್ಸಿಗೆ ಏನಿದು ಮಾಡ್ಕೊಬೇಡ. ನಾ ಕಾಲು ಕೊಟ್ಲಿ ನಮಸ್ಕಾರ ಮಾಡ್ತೀನಿ. ಆರಾಮಿರಿ ಅಣ್ಣ ನೀನು. ಏನು ಹಂಗೆ ಕೆಲಸ ಇರುವ ಅವು ಹೊಲ್ದಾಗ ಎಳೆ ಸರಿ ಊಟ ಅದು ಮಾಡಿರಿ. ಕಾಲು ನೋವಂತೀರಿ, ದವಾಖಾನೆ ಹೋಗಿ ತೋರಿಸ್ಕೊಂಬರ್ರಿ. ಹ್ಞೂ ಆರಾಮಿರ್ತೀವಿ. ಅಳಬಾಡ್ರಿ, ಯಾಕೆ ಅಳ್ತೀರಿ ಕಮಲ? ಅತ್ತಿ ಹೋಗಿ ಬರ್ತೇವಿ. ಹ್ಞೂ ಲಕ್ಷ್ಮಿ, ಹೋಗಿ ಬರುವ. ಸುಮ್ಕಿರು, ಒಳಗೆ ಹೋಗ್ಬೇಡ, ಆರಾಮ ಹೋಗ್ಬರ್ರಿ. ರತ್ನಕ್ಕ ಹೋಗಿ ಬರ್ತೇವಿ. ಹ್ಞೂ ಲಕ್ಷ್ಮಿ, ಹೋಗಿ ಬಾ. ಫೋನ್ ಹಚ್ಚಿ ಆಗಾಗ, ನಾನು ಹೋಗ್ತೀನಿ. ಮತ್ತೆ ಬಾ, ಕಾಲೇಜ್ ಸುಟ್ಟಿ ಬಿಡ್ತಂದ್ರೆ. ಹ್ಞೂ ಅಕ್ಕ ಬರ್ತೇನೆ, ನೀವು ಬರ್ರಿ. ಅತ್ತಿಯಾರ ಇದು ಅನ್ನ ಸಾರು ಅದು ಮಾಡ್ಲೇನ್ರಿ ಒಂದಿಟ್ಟು ಬಿಸಿದು? ಬೇಡವಾ, ಕಮಲಾರ ವೈನಿ ಸಾವಿತ್ರಿ ಜಗ್ಗ ಕಳ್ಸಿರ್ತಾ ಬುತ್ತಿ, ಒಟ್ಟ ಯಾವಾಗೂ ಈಟ ಕಳ್ಸೋದಿಲ್ಲ ಅವ್ರೆ. ಮತ್ತೆ ಕೊಟ್ಟು ಉಳಿದಿರ್ತೈತಿ ಪಲ್ಯ ಅದು. ಬೇಡವಾ, ಬಾಣ ಅದು ಮತ್ತೆ ಕಟ್ಟಿರ್ತಾರೆ. ಸುಮ್ಮನೆ ಮತ್ತೆ ಅದು ಉಳಿತೈತಿ ಇದು ಉಳಿತೈತಿ. ಬೇಡ, ಮತ್ತೆ ರಾತ್ರಿ ಬಿಸಿದು ಏನಾರ ಮಾಡ್ಕೊಂಡು ತಿನ್ನಿರಂತ. ಇರ್ಲಿ, ಆ ಬುತ್ತಿ ರೊಟ್ಟಿನ ಉಂಡ್ಬಿಡೋಣಂತ. ಅಲ್ರಿ, ಒಂಚೂರು ಬಾಣ ಉಂಡು ಮತ್ತೆ ಮ್ಯಾಗ ಊಟ ಅನ್ನ ಸಾರು ಉಂಟಾರಣ ಮಾಡ್ಲೇನ ಅಂತ ಕೇಳಿನಿರಿ. ಬಾ ಬಿಡವ, ನೋಡೋಣಂತಡಿ. ಮತ್ತು ಬಾಣ ಅದು ಮತ್ತು ಇಷ್ಟ್ರಿಗೆ ಮತ್ತು ಅವ್ರು 4 ಮನೆಗೆ ಕೊಡ್ಬೇಕಾ ಅಲ್ಲಿ ಹೊರಗೆ? ರೇಣವ್ಗ, ಅಕ್ಕಿಗೆ, ಪಾರ್ವತಿಗೆ, ಗಿರ್ಜಾ ಹೋಗೋದು ಕೊಡ್ಬೇಕಾ, ಕಲ್ಲ ಹೋಗೋದು ಕೊಡ್ಬೇಕಾ? ಮತ್ತು ಕೊಟ್ಟು ನೋಡೋಣ ತಡಿ. ಮತ್ತೆ ಏನು ಎಷ್ಟೊತ್ತಾಕತಿ ಅನ್ನ ಸಾರು ಮಾಡೋದು? ನೋಡೋಣ ತಡಿ. ಹ್ಞೂ ರೀ, ನಾನು ಅಕ್ಕ ಬರ್ತಾ ಅಂತೇಳೆಲ್ಲ ಹೊರ ಮುಗಿಸ್ಕೊಂಡೇನ್ರಿ. ಅರ್ಬಿ ಬಾಂಡೆ ಎಲ್ಲ ಆತ್ರಿ ಕೆಲಸ. ಅದಕ್ಕೆ ಮತ್ತು ಖಾಲಿ ಇದ್ನೆಲ್ಲ ಅದಕ್ಕೆ ಒಟ್ಟು ಅನ್ನ ಸಾರು ಮಾಡಿ ತೆಗೆದು ಬಿಟ್ರತ್ತಂತ. ಮತ್ತೆ ಈಗ ಅಕ್ಕ ಬಂದು ಮಾತಾಡ್ಕೊತ ಕುಂದಿರ್ತೀವಿ ರೀ, ಅದ್ರ ಸಂಬಂಧ ಕೇಳಿದೆ. ನೋಡೋಣ ತಡಿವ, ನೀವು ಕುಂದ್ರಿ ಅಕ್ಕ ತಂಗಿ, ನಾ ಎಲ್ಲ ಮಾಡ್ತೀನಿ. ಅದ್ರ ಚಿಂತೆ ಯಾಕೆ ಮಾಡ್ತೀನಿ ನೀನು? ಅಗ್ರಿ ಐತಾರ ನಿಮ್ಮನ್ನ ಅಡುಗೆಗೆ ಅದು ಹಚ್ಕೊಂಡಿರೋದ ರೀ ನಾವು. ಏನತ್ತ ಯಾವಾಗ ಒಂದಿನ ಅಡುಗೆ ನಾನು ಮಾಡ್ತೀನಿ, ಈ ದಿನ ಹಚ್ತೀರಾ ನೀವು? ಇನ್ನು ಮತ್ತೆ ಕಮಲಾ ಬಂದಂದ್ರೆ ಆಕಿನೂ ಕೆಲಸ ಹಚ್ಚೋದಿಲ್ಲ, ನೀನು ಇಷ್ಟು ದಿನ ಆಗತ್ತೆ ನೀನು ಹಚ್ಚಿಲ್ಲ. ಮತ್ತು ಇನ್ನು ಖಾಲಿ ಕುಂತ್ಕೊಂಡು ಬೇಸರಕತ್ ನನಗೆ. ಅಕ್ಕ ಅಮ್ಮಾಜಿಗೆ ಇದ್ದೀವಲ್ಲ ಕಡ್ದಿದ್ದು, ದನಕ್ಕೆ ಕುಡಿಸ್ತೀನಿ ಅಂತಂದಿದ್ದಿ. ಅಲ್ಲಿಟ್ಟು ಬಂದಿದ್ದೆ, ನೀರಿಗೆ ಬಿಟ್ಟಾಗ ಕುಡಿಸ್ತೀನಿ ಅಂತಂದಿದ್ದಿ. ಇಟ್ಟಿದ್ದೇನೆ ಅಕ್ಕ ಮಜ್ಜಿಗೆನ ದನಕ್ಕೆ. ಓ, ನೀರಿಗೆ ಬಿಟ್ಟಾಗ ಅಲ್ಲೇ ಇತ್ತಲ್ಲ ಗುಂಡಿ. ಮತ್ತು ಮಜ್ಜಿಗೆ ಅದು ಕುಡಿಸಿದ. ಮತ್ತು ಅದಕ್ಕೋಸ್ಕರ ನೀರು ಕಾಸಿ
ಹಾಕಿ ತೊಳೆದು ಬಂದಿವ. ಮತ್ತೆ ಇದು ಮಜ್ಜಿಗೆ ಗುಂಡಿಗೆ ನೀರು ಬಿಸಿ ಕಾಸು ಹಾಕ್ಬೇಕು, ತಣ್ಣೀರಿಗೆ ಜಿಡ್ಡು ಹೋಗುದಿಲ್ಲ ಅದು. ಅದು ತಿಕ್ಕಿ ಸ್ವಚ್ಛ ಮಾಡಿ ಬಂದಿವ ಅದನ್ನ. ನಾನು ಹಿಂದಾಗಡೆ ಬಾಂಡೆ ಕೊಟ್ಟ ತಿಕ್ತಿದ್ದಲ್ಲ ಅಕ್ಕ. ಇಲ್ಲಿ ಬಿಡೆ ಹೊರೆ ಕೂಡ ಹೊರೆ ಆಗ್ಬಿಡ್ತೈತಿ. ಸುಮ್ಮನೆ ಬಂದು ಕುಂದ್ರದು ಮತ್ತು ಹೊರಗಿಡತ್ಲೇನ ಕಾಗಿ ಅದು ಎಳ್ದಾಡಕ್ಕೆ ಹತ್ಬಿಡ್ತಾವ. ಸುಮ್ಮನೆ ಜಿಡ್ಡಾಗಿರ್ತೈತಲ್ಲ, ಅದಕ್ಕೆ ಗಾಂವ್ ಆಗೋದಿಲ್ಲ ತಡಿಯತ್ತಾಗಂತೇಳಿ ಅಲ್ಲೇ ಬೂದಿತ್ತ ಬಿಸಿನೀರು ಹಾಕಿ ಗಸ ತೊಳೆದು ಬೂದಿ ಹಚ್ಚಿ ತಿಕ್ಕಿ ಸ್ವಚ್ಛ ಮಾಡ್ಕೊಂಬಂದು ಇಟ್ಟೇನು ಅಲ್ಲೇ. ತೀರೆಲ್ಲುಗಾರಕ್ಕ ಮಗ್ಳ ಮನೆಗೆ ಹೋಗಿರ್ಬೇಕು. ಮಾತಾಡ್ಕೊಂತ ಕುಂತಿದ್ರನ ಕಟ್ಟಿ ಮ್ಯಾಗ ಅವ್ರು ಅದಕ್ಕೆ ಕರೆದಿದ್ದಾರ. ಅವ್ರ ಮನ್ಯಾಗ ಕುಂತಿರ್ತಾರೆ, ಹೋಗಿ ಅವರೆಲ್ಲಿ ಹೋಗ್ಬೇಕು, ಅಲ್ಲೇ ಬಾಜುಕಿನ ಮನ್ಯಾಗ ಇರ್ಬೇಕು. ಹೌದನಕ್ಕ? ಅಲ್ಲ ಇವ್ರು ಚಿಗವ್ರ ಫೋನ್ ಹಚ್ಚಿದ್ರೆ ಏನು ಬರ್ತಾರಂತ ಫೋನ್ ಹಚ್ಚಿದ್ರೆ ಏನು ಅತ್ತೆಯವ್ರ ಜೊತೆ ಮಾತಾಡಕತ್ತಿದ್ರು, ಎಷ್ಟೊತ್ತನ ಮಾತಾಡಿದ್ರು. ಈಗೇನು ಬರ್ತಾ ಚಿಗವ ಮತ್ತು ಹುಡುಗರು ಸಾಲಿ ಅದಾವಲ್ಲ, ಮತ್ತು ಸುಟ್ಟಿ ಬಿಡ್ತಂದ್ರೆ ಬರ್ತಾ ಇನ್ನು ಇವ ನಾನಕ್ರ ಊರಿಗೆ ಹೋಗ್ಬರ್ತೇನವ ಇವ, ಮತ್ತು ಹೋಗಕ್ಕೆ ಬಿಡಂಗಿಲ್ಲ. ನೀವು ಹೋಗಿ ಬಾಕ, ನಾ ಇರ್ತೇನೆ ಮನ್ಯಾಗ. ಭಾಳ ದಿನ ಆತು ನೀನು ಹೋಗೇ ಇಲ್ಲ, ನಮ್ಮ ಮನೆ ಹೋಗಿ ಬಂದೇನಿ, ನೀವು ಹೋಗಿ ಬಾಕ. ಇಲ್ಲ ಇಬ್ರು ಕೂಡ ಹೋಗ್ಬರೋಣಂತ, ಹೊಳಮಳ ಮತ್ತು ಇನ್ನು ಹುಡುಗರು ಸಾಲಿ ಚಲುವಾತಂದ್ರೆ ಮತ್ತೆ ಹೋಗೋಕ್ಕಾಗೋದಿಲ್ಲ, ಏನಿಲ್ಲ ಹೋಗ್ಬರೋಣಂತ ತಗೋ ಇಬ್ರು ಕೂಡ. ಅವ್ರು ಚಿಗವ್ರು ಅತ್ತೆಯರು ಇರ್ತಾರೆ ತಗೋ, ಏಟ್ ಅಡಿಗೆ ಮತ್ತು ನಾವು ಇಷ್ಟು ಹುಡುಗರು ಕರ್ಕೊಂಡು ಹೋಗಿಬಿಟ್ಟಿರ್ತೇವೆ. ಊರಿಗೆ ಏಟ್ ಅಡಿಗೆ ಇರ್ತದೆ, ತಾವು 4 ಮಂದಿ, ಅವ್ರು 2 ಹುಡುಗರು 6 ಮಂದಿ ಯಾಕರಷ್ಟೇ ಅಡಿಗೆ ಅಷ್ಟೇ ಅಲ್ಲ, ಮಾಡ್ಕೋತಾರೆ ತಗೋ, ಏನು ಭಾಳ ಅಲ್ಲ ಏನಲ್ಲ. ಈಗ ಕಳಿಸ್ಬೇಕಲ್ಲ ಅಕ್ಕ, ನಾವು ಒಂದಷ್ಟು ಸರಳನ ಮತ್ತೆ ಏನಾರ ಅಂತಾರೆ ಅವರು, ಹೋಗಿ ಊರಿಗೆ ಹೋಗ್ಕೊಂತೀವಿ ಅಂದ್ರೆ. ಯಾಕನ್ನೋದ್ರಕ್ಕೆ ಬಿಡು, ಅದಕ್ಕೆ ಏನಾಕತ್ತಲ್ಲೇ ಅನ್ಕೊಂತಿರ್ತಾರೆ, ತಲೆ ಕೆಡಿಸ್ಕೋಬಾರ್ದು. ಕೈಕಾಲು ಬರ್ ತೊಗೊಂಬರ್ಬೇಕಿಲ್ವಾ ಕಮಲ? ಲಕ್ಷ್ಮಿ ಕೈಕಾಲು ಬರ್ ತೊಗೊಂಬಂದ್ಬಿಡ್ರಿ, ಬಿಸಿಲೈತಿ ಖಾಲಿ ನೀರು ಹಾಕೊಂಬರ್ರಿ. ಕೈಕಾಲು ಮರ ತೊಗೊಂಡೇ ತಗೊಳ ಬಂದಿವ ರೀತಿಯರ. ಆರಾಮದಿರ ರೀತಿಯರ ನೀವು ರೀ? ನೀನು ಆರಾಮದಿಯಾವ ನೀನು? ಹ್ಞೂ ಅಕ್ಕ ಆರಾಮದೇವ ನೋಡಕ್ಕೆ, ನೀವು ಆರಾಮದಿರ ಅಕ್ಕ? ಅಲ್ಲಿ ಆರಾಮದಾರಲ್ಲಕ್ಕ ವೈನಿಯರ ಅನ್ನಾರು ರತ್ನ? ಇಷ್ಟೋದ್ರ ನಿಮ್ಮ ದಾರಿ ಕಾದಕ್ಕ ಹೊರಗೆ ಕುಂತಿದ್ದೆ ಕಟ್ಟಿ ಮ್ಯಾಗ, ಈಗ ಒಳಗೆ ಬಂದೇನಕ್ಕ ನೀವು ಬಂದ್ರಿ ಅವ್ರು. ಹೌದನ? ಒಂದು ಬಸ್ ಜಗ್ಗದ್ಲಿತ್ತು ಬಿಡನಿಲ್ಲ, ಅದು ಒಂದು ಬಸ್ ಮತ್ತು ಬಿಟ್ವಿ. ಅನ್ನ ಬಸ್ ಗದ್ಲೈತ್ ಬಿಡುವ, ಇದು ಬೇಡ ಮತ್ತು ದೂರ ದಾರಿ ಏನು ನಿಂತ್ಕೊತ ಹೋಗಿರಿ, ಬ್ಯಾಡ್ ತಡಿ ಮತ್ತು ಇನ್ನೊಂದು ಬರ್ತೈತಿ, ಅದರಿಂದ ಏನು ಮ್ಯಾಗ 3 ಬಸ್ ಅದಾವು, ಬ್ಯಾಡ್ ತಡಿ ಹೋಗಿ ಅಂತಂದ್ರೆ ಮತ್ತು ನಿಂತೆ ಒಂದು 15 ನಿಮಿಷ ನಿಂತ್ವಿ, ಮತ್ತು ಇನ್ನೊಂದು ಬಸ್ ಬಂದಬಿಡ್ತು. ಸೀಟೆಲ್ಲ ಖಾಲಿ ಇದ್ದವು, ಅದ ಬಸ್ಸಿಗೆ ಬಂದೀವಿ ನೋಡು. ಅವರು ಆರಾಮದಾರವ ಅಣ್ಣಾರು? ಇವರು ಹೊಲಕ್ಕೆ ಹೋಗ್ಯಾರನ? ಹ್ಞೂ ಅಕ್ಕ ಹೊಲಕ್ಕೆ ಹೋಗ್ಯಾರ ನೋಡಕ್ಕ ಅವ್ರು. ನೀವು ಆರಾಮದಿರಲ್ರಿ ಐತಿಯಾರ? ಹ್ಞೂ ನಾವು ಆರಾಮದೇವ್ ನೋಡು. ಅಲ್ಲೇ ಆರಾಮದಾರಲ್ಲ ಅಷ್ಟ್ರು ಊರಾಗ? ಹ್ಞೂ ರೀ ಐತಿಯಾರ, ಎಲ್ಲರೂ ಆರಾಮದಾರ ನೋಡ್ರಿ. ಎಮ್ಮ ಆರಾಮದಿಯಾವೆ? ಹ್ಞೂ ಲಕ್ಷ್ಮಿ ಆರಾಮದೇನು ನೋಡು. ನೀ ಇರಲಿಲ್ಲ ಅಂದ್ರೆ ಮನೆ ಬನ ನೋಡು, ನಮಗೆ ಒಳಗೆ ಹೊರಗೆ ಮಾತಾಡ್ಕೊಂತ ಅಡ್ಡಾಡ್ತಿರ್ತಿ. ಆರಾಮದೇವ, ನೀ ಆರಾಮದೇವ? ಹ್ಞೂ ಅಮ್ಮ ಆರಾಮದೇನು ಬಿ. ಅತ್ತಿಯಾರ ಬುದ್ಧಿ ಉಚ್ಬೇಕಿಲ್ರಿ ಅದನ್ನು, ಮತ್ತು ಮುಂಜಾನೆ ದೌಡ ಮಾಡೈತಿ, ಮತ್ತು ಮಧ್ಯಾಹ್ನಕ್ಕೆ ಅದು ಫೋನ್ ಹಚ್ಬಿಡ್ಬೇಕಿಲ್ಲ ನೀಲ್ಲ ಅನ್ನಾರಿಗೆ, ಅವ್ರಿಗೆ ಬಾ ಅಂತೇಳಿ ಊಟಕ್ಕೆ ಬಂದೇವು ಅಂತೇಳಿ ಬಂದು ಊಟ ಅದು ಮಾಡಿ ಹೋಗ್ತಾರ. ಇಲ್ಲೇ ಒಟ್ಟು ಒಂದು 4 ಮನೆಗೆ ಬುತ್ತಿ ಅದು ಕೊಡ್ತೀನಿ, ಇಲ್ಲ ಕೊಟ್ಟು ಬರ್ತೀನಿ ಹೋಲೆವ? ಇಲ್ಲ ಅಕ್ಕ ನಾ ಕೊಟ್ಟು ಬರ್ತೀನಿ, ಈಗ ಬಿಸಿಲಾಗಿಂದ ಬಂದಿ ಅಕ್ಕ. ನೀರು ಅದು ಕುಡಿಯಕ್ಕ, ನೀರು ಕೊಡ್ತೇನೆ ತಡಿ ಅಕ್ಕ. ಇಲ್ವಾ ಅಲ್ಲೇ ಹರವ ನೀರ ಕುಡಿದು ಬಂದೆ, ಅಲ್ಲೇ ಟಾಕಿ ಅಂತ ಇಟ್ಟಿದ್ರಲ್ಲ ತುಂಬಿ ನೀರು ಕುಡ್ದಾಯ್ತಾ ಬಂದ್ಯಾನ. ನೀವು ಹಿಂದೆ ಇತ್ತಲ್ದಾಗಿದ್ದೇನ, ಮತ್ತು ನೀರು ಕುಡಿದು ಕಮ್ಮಿ ತೊಗೊಂಡು ಬಂದಿವ. ಬಿಸಿಲತ್ತು ಬಂದಿ ಅಕ್ಕ, ಬೇಡ ನಾ ಎಲ್ಲ ಕೊಟ್ಟು ಬರ್ತೇನೆ ಹೇಳಕ್ಕ. ಯಾರ್ಯಾರ ಮನೆ ಕೊಡೋದ್ರಿ ಅತ್ಯಾರ? ಚಾ ಮಾಡ್ಲಿ ಒಟ್ಟು ಪಾನ್ಕ ಮಾಡ್ಲಕ್ಕ? ಇಲ್ಲ ಏನೂ ಬ್ಯಾಡ ಬಿಡುವ, ಮತ್ತು ಈ ಪಾನ್ಕ ಅದು ಕುಡಿದ್ವಿ ಅಂದ್ರೆ ಹೊಟ್ಟೆ ನಿಪ್ಪಸದ ಹಂಗಾಕತಿ, ಬ್ಯಾಡ ಬಿಡು, ಒಮ್ಮೆ ಊಟ ಮಾಡ್ಬಿಡು ಅಂತ ಬಿಡು. ಈಗೇನು ಊಟದ ಹೊತ್ತಾಗೈತೆ, ಮತ್ತು ಚಾನು ಬೇಡ ಬಾ, ಬಿಸಿಲು ಐತಿ, ಚಾನು ಬೇಡ ಪಾನ್ಕನೂ ಬೇಡ, ಊಟ ಮಾಡ್ಬಿಡುನಂತ ಹಂಗಾರೆ. ನಿನ್ ಕೊಟ್ಟು ಬಾರ ನೀನು, ಊಟ ಮಾಡ್ಬಿಡುನಂತ. ಹ್ಞೂ ಅಕ್ಕ ಇವರು ಮಾಮಾರಿ ಇವರು ಬಂದ್ರೆ ಊಟಕ್ಕೆ ಹಚ್ಕೊಡ್ರಿ ಅಕ್ಕ. ಹಂಗಾರೆ ನೀವು ಬರ್ತೇನೆ ಅಂದಾರಕ್ಕ ಅವ್ರು ಮಧ್ಯಾಹ್ನ ಊಟಕ್ಕೆ, ನಾನು ಬುತ್ತಿ ಕೊಟ್ಟಕ್ಕೆ ಬರ್ತೇನಕ್ಕ. ಇಲ್ಲ ಒಂದು ಇದನ್ನು ತಗೋವ, ಬಿದಿರಿನ ಬುಟ್ಟಿ ತಗೋ, ಅಷ್ಟು ಹಚ್ಕೊಡ್ತೈತಿ. ಇಲ್ಲೇ ಕುಂತು ಒಂದ್ರದಾಗ ಇಟ್ಕೊಂಡು ಹೋಗಿ ಇಷ್ಟ್ರ ಮನೆಗೆ ಕೊಟ್ಟು ಬಂದ್ಬಿಡು. ಹ್ಞೂ ರೀ ಅತ್ಯಾರ. ಇಲ್ಲ ಉಂಡಿ ಒಂದು ಎದಕ್ಕೆ ತೆಗಿ, ಒಂದು ಪರತಕ್ಕೆ ಹಾಕವನ್ನ ಮತ್ತು ಒಂದು ಡಬ್ಬಿ ತೆಗೆದಿಡೋಣಂತ. ಹ್ಞೂ ಅಕ್ಕ ಎಷ್ಟು ಹಾಕೊಂಡವ ಬುತ್ತಿ ಪಲ್ಯ ಕೊಟ್ಟು ಕಷಾಳ ಸಾವಿತ್ರಿ ಪಾಪ ದೌಡ ಇದ್ದಿದ್ಲ ನಾವು ಮುಂಜಾನೆ ಬುತ್ತಿ ಪಲ್ಯ ಮಾಡಾಕ. ರೀ ಅತ್ತ ನನ್ನ ಎಬ್ಸಿಲ್ ನೋಡ್ರಿ, ಮತ್ತು 3:30 4 ಅಂದ್ರೆ ಎದ್ದಿದ್ರಿ. ಮತ್ತು ನಾ 7 ಒಂದು ಅರ್ಧ ಅಡಿಗೆ ಮಾಡಿದ್ರು ನೋಡು. ಜಗ್ಗ ಕೊಟ್ಟಾರ ಬಿಡಾಕ ವೈನಿಯರ ಬುತ್ತಿ ಪಲ್ಲೆ, ತುಸುನ ಕಟ್ಟಿಲ್ಲ ನೋಡಕ್ಕೆ, ಎಷ್ಟ ಹಾಕೊಂಡ ಕಟ್ಟಾರಕ್ಕ. ಸ್ವಲ್ಪ ಒಯ್ತೀನಿ ಬಿಡ್ರಿ ಊರಿಗೆ ಅಂತಂದ್ರೆ, ಬೇಡವಾ ನಾನು ಬಾ ಮಾಡೇನಿ ಎಲ್ಲೇ ಬುತ್ತಿ ಅದು ಕೊಡ್ತೇನೆ ಅಂತೀರಿ, ಒಯ್ವಾ ಅಂತೇಳಿ ಬಿಡ್ಲಿಲ್ರಿ. ಭಾಳ ಎಲ್ಲ ಪಲ್ಯ ಅವನ್ನೆಲ್ಲ ಹಾಕಿಬಿಟ್ರೆ, ಮತ್ತು ನಾನು ಮಧ್ಯಾಹ್ನ ಮ್ಯಾಗ ಇದನ್ನ ಊಟ ಆದ್ಮ್ಯಾಗ ಮತ್ತೆ ರೊಟ್ಟಿ ಬಡ್ದಿಟ್ಟಾರಿ. ನಾವು ಊರಿಗೆ ಬರೋ ಹಿಂದಿನ ದಿನ ಉಂಡಿ ಮಾಡಿ ಮತ್ತು ಸಂಜೆ ಮಾಡಿ ಜೋಳದ ರೊಟ್ಟಿ ಮಾಡ್ಯಾರ ನೋಡ್ರಿ, ಬ್ಯಾಡ ಅಂದ್ರು. ಬ್ಯಾಸರಿಲ್ಲ ಬಿಡು ಸಾವಿತ್ರಿಗೆ, ಜಗದ ಅನ್ಕೊಳಕಿ ಪಾಪ. ಹ್ಞೂ ನಾನು ರೊಟ್ಟಿ ಬ್ಯಾಡ ಬಿಡುವೈನಿ, ಚಪಾತಿ ಅಷ್ಟ ಒಯ್ತೇನೆ ಅಂದ್ರೆ ಕೇಳಿಲ್ಲ ನೋಡ್ರಿ. ಬುತ್ತಿ ಅದು ಕೊಡ್ತಾನೆ ಅಂತೀವ, ಚಪಾತಿ ಹಂಗೆ ಏನು ಕೊಡ್ತೀರಿ, ಕೊಡಕ್ಕೆ ಗಾಂವ್ ಆಗೋದಿಲ್ಲ, ಚಂದ ಅನ್ಸೋದಿಲ್ಲ. ರೊಟ್ಟಿ ಒಯ್ ಒಂದು 15 ರೊಟ್ಟಿ ಒಯ್ ನೀನು, ರೊಟ್ಟಿ ಮಾಡ್ದೆ ನಾಕತ್ತೀರಿ. ಆತು ಬಿಡುವೈನಿ ಹಂಗಾರ ಅಂತೇಳಿ ಮಾಡಂತಂದಿರಿ, ಮತ್ತು ರೊಟ್ಟಿ ಅದು ಮಾಡಿದ್ರಿ ಶೆಕೆನು. ಮತ್ತೇರ ನೋಡ್ರಿ ಇಷ್ಟು ಇದು 2 ಥರ ಪಲ್ಯ, ಜುಣ್ಗದ ಬಡಿ ಬಾಣ ಮತ್ತು ರೊಟ್ಟಿ ಚಪಾತಿ ಇಷ್ಟಿಟ್ಟೆ ನೋಡ್ರಿ ಇರ್ತೀರ. ಉಂಡಿ ಇಡುವ ಒಂದೊಂದು ರವಾದ ಉಂಡಿ ಇಡು ಇಟ್ಟೇನ್ರಿ ಅತ್ಯಾರ? ರವಾದ ಉಂಡಿ ಇಟ್ಟ ಆಡ್ರಿ ಅತ್ಯಾರ ಅಕ್ಕ. ಹೌದನ? ಹ್ಞೂ ಆತು ಬಿಡಿ. ಎಷ್ಟೆಷ್ಟು ಮಂದಿ ಕೊಡ್ತೀರಿ ನೋಡು, ಹಚ್ಕೊಂಡು ಒಂದ್ರದಾಗ ಇಟ್ಕೊಂಡು ಹೋಗ್ಬಿಡನಿಲ್ಲ ನೋಡ್ರಿ ಅತ್ಯಾರ. ಅಷ್ಟು ಇರ್ಲಿಲ್ರಿ ಪಲ್ಯ ಅದು? ಹ್ಞೂ ಇರ್ಲಿ ಯಾವ ಇಷ್ಟ್ರಿಗೆ ಇಟ್ಕೊಂಡೆ ಯಾವ ಬುತ್ತಿ ರೊಟ್ಟಿ ಅದನ್ನ? ಹ್ಞೂ ಅಕ್ಕ ಇಷ್ಟ್ರಿಗೆ ಇಟ್ಕೊಂಡೆ ನೋಡಕ್ಕ. ಕೊಟ್ಟು ಬರ್ಲಿ ಅಕ್ಕ, ನಾನು ಅತ್ಯಾರ ಕೊಟ್ಟು ಬರ್ತೇನೆ ನೋಡ್ರಿ ಬುತ್ತಿ ಪಲ್ಯ. ಹ್ಞೂ ಕೊಟ್ಟಕ್ಕೆ ಬಾ ಹಂಗಾರ, ಹಿಂಗೆ ಕಮಲಾರ ಊರಾಗಿದ ಬಂದ್ರೆ ಅಂತಂದು ಹೇಳಿ ಕೊಟ್ಟು ಬಾ. ಹ್ಞೂ ರೀ ಅತ್ಯಾರ. ಕಾಲಾಗ ಚಪ್ಪಲ್ ಹಾಕೊಂಡು ಹೋಗುವ ಇವ, ಬಿಸಿಲೈತಿ ಬರಗಾಲಿಲ್ಲ ಹೋಗ್ಬೇಡ, ಕಾಲು ಹಂಗೋರ ಬೆಂಕಿಗೆ ಅಂತ ಸುಡ್ತಾವ ಕಾಲು. ಹ್ಞೂ ಅಕ್ಕ.
ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ನಿನ್ನೆ ಕತೆ ಹಾಕೋಕ್ಕಾಗಲಿಲ್ಲ ರೀ, ದಯವಿಟ್ಟು ಕ್ಷಮೆ ಇರಲಿ. ನಾನು ನಿನ್ನೆ ಊರಿಗೆ ಹೋಗಿದ್ದೆ ರೀ, ಹಾಗಾಗಿ ಕತೆಗಳನ್ನು ಹಾಕೋಕ್ಕಾಗಲಿಲ್ಲ ರೀ. ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಇವತ್ತಿಂದ ಕಂಟಿನ್ಯೂ ಕತೆಗಳನ್ನು ಹಾಕ್ತೀನಿ ರೀ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇನ್ನೂ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಕತೆಗಳಿಗೆ ನಮಗೂ ಖುಷಿ ಆಕತಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ದಯವಿಟ್ಟು ನಮ್ಮ ಕತೆಗಳು ಇಷ್ಟ ಆಗ್ತಾವಂದ್ರೆ ಲೈಕ್ ಕೊಡೋದಂಕರ ಮರ್ಯಾಕೆ ಹೋಗ್ಬೇಡ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.